ಮೆಟ್ರೋ ದರ ಏರಿಕೆ ಹಿನ್ನೆಲೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಪೆಟ್ರೋಲ್, ಡೀಸೆಲ್, ಹಾಲು, ಬಸ್ ದರ ಏರಿಕೆಯ ಬರೆಯನ್ನ ಎಳೆದಿದ್ದಾರೆ. ಇದರಿಂದ ಈಗಾಗಲೇ ರಾಜ್ಯದ ಜನರು ಹೈರಾಣಾಗ್ಬಿಟ್ಟಿದ್ದಾರೆ. ಈಗ ಮೆಟ್ರೋ ದರ ಏರಿಕೆ ಮಾಡಿ ಮತ್ತೊಂದು ಬರೆ ಎಳೆದಿದ್ದಾರೆ ಜನರಿಗೆ. ಜನಸಾಮಾನ್ಯರಿಗೆ ಈಗ ಮೆಟ್ರೋ ಸಂಚಾರ ಕೈಗೆಟಕದಂತಾಗ್ಬಿಟ್ಟಿದೆ. ಮೆಟ್ರೋಗಿಂತ ಸ್ವಂತ ಸ್ಕೂಟರ್ ಪ್ರಯಾಣವೇ ಜೇಬಿಗೆ ಹಿತ. ಕೂಡಲೇ ಮೆಟ್ರೋ ದರ ಏರಿಕೆ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಈಗಾಗಲೇ ಹಾಲಿನ ದರ ಏರಿಕೆ ಆಯಿತು, ಬಸ್ ದರ ಏರಿಕೆ ಆಯಿತು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಇದರ ಬೆನ್ನಲ್ಲೇ ಮೆಟ್ರೋ ದರವೂ ಕೂಡ ಏರಿಕೆ ಆಗಿರೋದ್ರಿಂದ ಎಲ್ಲರೂ ಕೂಡ ಅವರ ಖಾಸಗಿ ಸ್ಕೂಟರ್ನಲ್ಲೇ ಓಡಾಡೋದು ಅವರ ಜೇಬಿಗೆ ಕೂಡ ಹಿತ ಅನ್ಸುತ್ತೆ. ಈ ರೀತಿ ಮೆಟ್ರೋ ದರವನ್ನು ಏರಿಕೆ ಮಾಡಿರೋದ್ರಿಂದ ಕೈಗೆಟಕದ ರೀತಿಯಾಗಿ ಆಗ್ಬಿಟ್ಟಿದೆ. ಹೀಗಾಗಿ ಪೆಟ್ರೋಲ್, ಡೀಸೆಲ್, ಹಾಲು, ಬಸ್ ದರ ಏರಿಕೆ ಬರೆ ಎಳೆದಿದ್ರ ಬೆನ್ನಲ್ಲೇ ಈ ರೀತಿ ಮೆಟ್ರೋ ದರ ಏರಿಕೆ ಮಾಡಿರೋದು ಸರಿಯಲ್ಲ. ಕೂಡಲೇ ಮೆಟ್ರೋ ದರ ಏರಿಕೆ ನಿರ್ಧಾರವನ್ನ ವಾಪಸ್ ಪಡಿರಿ ಅಂತ ಒತ್ತಾಯಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಆಗ್ರಹಿಸಿರೋದು. ಈಗಾಗಲೇ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಇವೆಲ್ಲ ಕೂಡ ಏರಿಕೆ ಆಗಿದೆ. ಇತ್ತೀಚೆಗೆ ಬಸ್ ದರ ಕೂಡ ಏರಿಕೆ ಆಗಿರೋದು. ಅದರ ಬೆನ್ನಲ್ಲೇ ಬಸ್ ಮೇಲೆ ಅವಲಂಬನೆ ಆಗಿದ್ದವರೆಲ್ಲರೂ ಕೂಡ ಈಗ ಮೆಟ್ರೋ ಮೇಲೆ ಅವಲಂಬಿತರಾದರು. ಹೇಗಿದ್ರು ಬಸ್ ಟಿಕೆಟ್ ದರ ಏರಿಕೆ ಆಗಿದೆ, ಅಟ್ಲೀಸ್ಟ್ ಮೆಟ್ರೋದಲ್ಲಿ ಓಡಾಡೋಣ ಅಂತ. ಬಟ್ ಈಗ ಮೆಟ್ರೋ ದರವೂ ಕೂಡ ಮಿನಿಮಮ್ ಮ್ಯಾಕ್ಸಿಮಮ್ ರೇಟ್ ಏರಿಕೆ ಆಗಿರೋದ್ರಿಂದ ಏನು ಮಾಡಬೇಕು ಪ್ರಯಾಣಿಕರು? ಈ ರೀತಿ ಮೆಟ್ರೋದಲ್ಲಿ ಓಡಾಡೋದ್ರ ಬದಲು ಅವರ ಖಾಸಗಿ ಟೂ ವೀಲರಲ್ಲೇ ಓಡಾಡಬಹುದಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರು. ಏಕೆಂದರೆ ಅನೇಕರು ಮೆಟ್ರೋದಲ್ಲಿ ಒಂದು ಬಾರಿ ಓಡಾಡ್ತಾರೆ ಅಂತಲ್ಲ, ಅವರ ಪ್ರತಿನಿತ್ಯದ ಎಲ್ಲ ಕೆಲಸಗಳಿಗೂ ಕೂಡ ಮೆಟ್ರೋವನ್ನೇ ಅವಲಂಬನೆ ಮಾಡ್ಕೊಂಡಿರೋರು ಅನೇಕರಿದ್ದಾರೆ ಬೆಂಗಳೂರಿನಲ್ಲಿ ಜನರು. ಅಂಥವರೆಲ್ಲ ಏನು ಮಾಡಬೇಕು? ಈ ರೀತಿಯಾಗಿ ದಿಢೀರಂತ ದರ ಏರಿಕೆ ಆಗಿಬಿಟ್ರೆ. ಹಾಗಾಗಿ ಸಾಕಷ್ಟು ಜನರಿಗೆ ಬರೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದಷ್ಟು ಬೇಗನೆ ಮೆಟ್ರೋ ದರ ಏರಿಕೆ ಏನು ನಿರ್ಧಾರ ತೆಗೆದುಕೊಂಡಿದ್ರೆ ಆ ನಿರ್ಧಾರ ವಾಪಸ್ ಪಡ್ಕೊಳ್ಬೇಕು. ಇಲ್ಲ ಅಂತಂದರೆ ಜನರ ಆಕ್ರೋಶಕ್ಕೆ ನೀವು ಕಾರಣ ಆಗ್ತೀರಾ ಅಂತ ಒಂದು ಸುದೀರ್ಘವಾದಂಥ ಟ್ವೀಟ್ ಮಾಡೋದ್ರ ಮೂಲಕ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಈ ರೀತಿ ಪದೇ ಪದೇ ಎಲ್ಲದರ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಯಾವ ಸೇವೆಗಳು ಕೂಡ ಕೈಗೆಟುಕುವಂತೆ ಕಾಣಿಸ್ತಾ ಇಲ್ಲ. ಈ ರೀತಿ ಮಾಡಿದರೆ ಹೇಗೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡಿ, ಸ್ವಾಮಿ CM ಅವರೇ ಏನು ಮಾಡಬೇಕು ಪ್ರಯಾಣಿಕರು? ನೀವು ಮೇಲಿಂದ ಮೇಲೆ ಎಲ್ಲ ದರಗಳನ್ನು ಕೂಡ ಏರಿಕೆ ಮಾಡ್ತಾ ಇರೋದ್ರಿಂದ 50% ಏರಿಕೆ ಮಾಡಿರೋದ್ರಿಂದ ಮೆಟ್ರೋ ಮೇಲೇ ಅವಲಂಬಿತರಾಗಿರುವಂಥ ಪ್ರಯಾಣಿಕರು, ಸಿಲಿಕಾನ್ ಸಿಟಿ ಮಂದಿ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ.